ಇವತ್ತು ಪಬ್ಲಿಕ್ ಪ್ಲೇಸಲ್ಲಿ ರೀಲ್ಸ್ ಮಾಡೋಕೆ ಹೋಗಿ ನಾವು ಪಟ್ಟಿರೋ ಕಷ್ಟ ಒಂದೊಂದಲ್ಲ. ದಿನ ಏನು ಮಿಸ್ ಆದರೂ ಚಪ್ಪಲಿ ತೊಳೆಯೋದು ಮಾತ್ರ ಮಿಸ್ ಆಗಲ್ಲ. ಯಾಕೆ ಅಂತ ನಿಮಗೆ ಚೆನ್ನಾಗಿ ಗೊತ್ತು. ಅರ್ಥ ಆಯ್ತು ಅನ್ಸುತ್ತೆ. ಮನೇಲಿ ಯಾರು ಇರಲಿಲ್ಲ, ಅದಕ್ಕೆ ಕ್ಲಾಸ್ ಕಡೆ ಹೊರಟೆ. ಏನೇ ಆಗಲಿ ಈ ಆಟೋದಲ್ಲಿರೋ ಮಿರರಲ್ಲಿ ಸಾಕಾದ ಕಾಣಿಸ್ತೀನಿ ಕಣ್ರಿ. ಅದೇ ಖುಷಿಲಿ ಆಟೋ ಇಳ್ಕೊಂಡು ಬಸ್ ಹತ್ತಿದೆ. ಈ ಬಸ್ಗಳಲ್ಲಿ ಎಲ್ಲಿ ಕೂತ್ರು ಹಿಂದೆ ಸೀಟಲ್ಲಿ ಮಾತ್ರ ಕೂತ್ಕೋಬಾರ್ದು ಕಣ್ರಿ. ಯಾಕೆಂತೀರಾ? ಬನ್ನಿ ತೋರಿಸ್ತೀನಿ. ಗುಲಾಬ್ ಜಾಮೂನ್ ಅಲ್ಲ, ಗಲ 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 ಗಲ. ಈ ಟೈಮಲ್ಲಿ ಒಳ್ಳೆ ಸಾಂಗ್ ನೆನಪಾಯ್ತು. ಕುಲುಕ ಬೇಡ ಸಿಲ್ಕು. ಆ ಸಾಂಗ್ ಕೇಳ್ಕೊಂಡು ನೆಲಮಂಗಲ ರೀಚ್ ಆದೆ. ನನ್ನ ಫ್ರೆಂಡ್ ಬಂದ. ಇಬ್ರು ಕ್ಲಾಸ್ ಹತ್ರ ಬಂದು ಏನ್ ಮಾಡೋದು ಅಂತ ಗೊತ್ತಿಲ್ಲ, ತಲೆ ಕಟ್ಕೊಂಡು ನಿಂತಿದೆ. ಬರೋದ್ ಬಂದ್ಬಿಟ್ಟಿದೀನಿ, ಒಂದು ರೀಲ್ಸ್ ಮಾಡ್ಕೊಂಡು ಹೋಗೋಣ ಅಂತ ಇಬ್ರು ಪ್ರಾಕ್ಟೀಸ್ ಮಾಡ್ದೋ. ಪ್ರಾಕ್ಟೀಸ್ ಏನೋ ಮಾಡ್ಬಿಟ್ಟು ಇವಾಗ ವಿಡಿಯೋ ಮಾಡೋರೇ ಇರ್ಲಿಲ್ಲ. ಅದಕ್ಕೆ ಯೋಚನೆ ಮಾಡ್ಕೊಂಡು ಕೂತಿದ್ದೋ ಇಬ್ರು. ಆಗಿದ್ದಾಗ್ಲಿ ನಡಿ ಅಂತ ಇಬ್ರು ಹೊರಟೋ. ರೀಲ್ಸ್ ಮಾಡಕ್ಕೆ ಎನರ್ಜಿ ಬೇಕು ಅಂತ ಇಬ್ರು ಸ್ವಲ್ಪ ಎನರ್ಜಿ ತಗೊಂಡು. ಅಣ್ಣ ಮಜ್ಜಿಗೆ ಹಾಕೋ ಅಂದ್ರೆ ನೀರ್ ಹಾಕೊಂಡ್ ನೋಡ್ರಿ. ತಿನ್ಕೊಂಡು ಬಸ್ ಸ್ಟ್ಯಾಂಡ್ ಸ್ವಲ್ಪ ಕೆಲಸ ಐತೆ ಅಂತ ನನ್ನ ಫ್ರೆಂಡ್ ಕರ್ಕೊಂಬಂದ. ಬಂದ್ ನೋಡಿದ್ರೆ ಟ್ರಾಫಿಕ್ ಅಲ್ಲಿ ಬುಲಾರ ಟೂ ವೀಲರ್ ಡೂಯೇಟ್ ಆಡ್ತಾರೆ. ಅಂತೂ ಇಂತೂ ರೀಲ್ಸ್ ಮಾಡೋ ಲೊಕೇಶನ್ ಬಂದು ಬರೋದೇನೋ ಬಂದ್ಬಿಟ್ಟು ನೋಡಿದ್ರೆ ಒಬ್ರು ಇರೋದ್ ಬೇಡವಾ. ಅದಕ್ಕೆ ಬಸ್ ಪಕ್ಕದಲ್ಲೇ ಇದ್ರು ಕೈ ಮುಗಿಯೋಣ ಅಂತ ಬಂದ್ರೆ ನೋಡಿ ರಿಸ್ಕ್ ಇಲ್ದಂಗೆ ಆಶೀರ್ವಾದ ತಗೊಂತವ್ರೆ. ಅಣ್ಣ ಒಂದ್ ನಮಸ್ಕಾರ ಹಾಕಿ ನೋಡಿ ಕುಂಕುಮ ಇಕ್ಕತವನೆ. ಫೋನಲ್ಲಿ ನೋಡಿ ಇಟ್ಕೊಂಡ್ರು ಕರೆಕ್ಟಾಗಿ ಇಟ್ಕೊಂಡಿಲ್ಲ. ಬಂದಿರೋ ಕೆಲಸ ಮುಗ್ಸೋಣ ಅಂತ ಹೇಳಿ ಒಬ್ರು ಅಂಕಲ್ ಸಿಕ್ಕಿದ್ರು. ಅವರು ಫ್ರೀ ಇಲ್ಲ ಅಂತ ಹೇಳಿ ಹೊರಟೋದ್ರು. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ. ಮತ್ತೆ ಒಬ್ರು ಅಜ್ಜಿ ಸಿಕ್ಕಿದ್ರು. ಅವ್ರನ್ನ ವಿಡಿಯೋ ಮಾಡ್ಕೊಡಿ ಅಂತ ಕೇಳಿದ್ಕೆ ಅಂತ ಹೇಳಿ ಅವರು ಹೊರಟೋದ್ರು. ನಮ್ ಸ್ಥಿತಿ ಹೆಂಗ ಆಗ್ಬಿಟ್ಟದೆ ಅಂದ್ರೆ ಗೋಯ್ದಪ್ಪ, ಯಾವ್ದೋ ಒಂದ್ ದಿಕ್ಕಿಲ್ದಲ್ಲಿರೋ ಎಣ ಹೊರಕ್ ಹೋಯ್ತೀವಿ ಅಂತ ತಿಳ್ಕೊ. ಅದಕ್ ಸಹಿತ ನಾವೇನಾರು ಒತ್ಕೊಂಡ್ಬಿಟ್ಟಿದೀವಿ ಅಂತ ಗೊತ್ತಾಗ್ಬಿಟ್ರೆ ಆಕಾಶಕ್ಕೆ ಹಂಗೆ ಪುರ್ರನಂಗ ಆರುಂಟೋಯ್ತದೆ ಕಡೆ. ಫೈನಲಿ ಒಬ್ರು ಸಿಕ್ಕಿದ್ರು. ಅವ್ರ ಕೈಲಿ ವಿಡಿಯೋ ಮಾಡಿಸ್ತೋ. ನಾವಿಬ್ರು ಎಷ್ಟೇ ಪ್ರಾಕ್ಟೀಸ್ ಮಾಡಿದ್ರು ಔಟ್ ಹೊಡೆಯೋದು ಮಾತ್ರ ಬಿಡಲ್ಲ. ಅದ್ರಲ್ಲಿ ನಾನಂತೂ ಎಕ್ಸ್ಪರ್ಟ್ ಔಟ್ ಹೊಡೆಯೋದ್ರಲ್ಲಿ. ಯಾವಾಗ್ಲೂ ಯಾರು ಇಲ್ದಿರೋ ಜಾಗದಲ್ಲಿ ಹೋಗಿ ರೀಲ್ಸ್ ಮಾಡ್ತಿದ್ದೋ. ಇವಾಗ ಪಬ್ಲಿಕ್ ಅಲ್ಲಿ ರೀಲ್ಸ್ ಮಾಡಕ್ ಬಂದಿದಿಲ್ವಾ, ಅದೇ ತಲೆನೋವು. ಮಾಡ್ತಾ ಟೇಕ್ 14 ಟೇಕ್ ಆಗೋಯ್ತು. ಅದಕ್ಕೆ ಹೊಡೆಯಕ್ಕೆ ಬಂದ್ಬಿಟ್ಟ ನೋಡಿ. ಫೈನಲಿ 14ನೇ ಟೇಕ್ಗೆ ಕ್ಲೋಸ್ ಮಾಡ್ದೋ. ರೀಲ್ಸ್ ಮುಗಿಸ್ಕೊಂಡು ಅಲ್ಲಿಂದ ಹೊರಟಿದ್ದೆ ಕ್ಲಾಸ್ ಕಡೆ. ಕ್ಲಾಸ್ ಹತ್ರ ಬಂದು ಮಕ್ಕಳನ್ನ ಸ್ವಲ್ಪ ಗೋಳು ಇಕ್ಕೊಂಡು ನಾಳೆ ಶೂಟಿಂಗ್ ಇದೆ ಅಂತ ಕಾಲ್ ಬಂದಿತ್ತು. ಅದಕ್ಕೆ ಅಲ್ಲಿಂದ ಮಕ್ಳಿಗೆ ಟಾಟೆ ಹೇಳಿ ಹೊರಟೆ. ಅಲ್ಲಿಂದ ಕೆಂಪಸ್ ಹತ್ಕೊಂಡು ಮನೆ ಕಡೆ ಬಂದೆ ಅಷ್ಟೇ.